ಪೀಸ್ಗಳೆಲ್ಲ ನಾನು ಸೆಲೆಕ್ಟ್ ಮಾಡಿ ಹಾಕ್ಕೊಂಡಿದ್ದೆ. ಏನಾ ಲೇ ಹೊಟ್ಟೆ ಉಡಿಸ್ಬೇಡ, ನೀಟಾಗಿ ಮಸಾಲೆ ಎಲ್ಲ ಇಡಿಸ್ಬೇಕು ಅದಕ್ಕೆಲ್ಲ. ಏನು ಮೇಲೆ ಇವಾಗ ಹಾಕೋದಿದೆ ಬಾರ್ಬಿ. ಏನು ಯೂಸ್ ಇದರಿಂದ ತಿಂದರೆ? ಗೂಗಲ್ ನೋಡಿ ಗೊತ್ತಾಗ್ತೈತೆ. ನಾನೆಲ್ಲ ನೋಡಲ್ಲ. ಡಾಕ್ಟರ್ ಏನು ಡಾಕ್ಟರ್ ಆದ್ರೂ ಅಟ್ಲೀಸ್ಟ್ ತಿಳ್ಕೊಂಡಿರ್ಬೇಕಲ್ಲ. ತಿಳ್ಕೊಂಡಿರ್ಬೇಕಾದ್ರೆ ಅದಕ್ಕೆ ಗೂಗಲ್ ಅಲ್ಲಿ ಮುಳ್ಳನಿಗೆ ಬಿಡಿಸ್ತಾರೆ ಜಾಸ್ತಿ ಇರ್ತೈತೆ. ಹೋಗ್ಬೋದು ಹಾಂ, ತಿನ್ನೋವಾಗ ಬಿಡಿಸ್ಕೊಂಡ್ರೆ ಆಗಲ್ಲ. ತಿನ್ನೋವಾಗ ಜಾಸ್ತಿ ಇರ್ತೈತೆ ಅಂದ್ಬಿಟ್ಟು. ಏನು ಫಿಶ್ ಇದೆ? ಟೂನಾ. ನೀನು ಬಿಡಿಸಿರೋ ಮುಳ್ಳೆಲ್ಲ ಇಲ್ಲೇ ಐತೆ. ಏನು ಇವಾಗ ಫಿಶ್ ತವಾ ಫ್ರೈ ಮಾಡೋದಾ? ಹಾಂ, ನೀನೇ ಮಾಡಿಕೊಡೋದು. ಬೇಗ ಬೇಗ ಮಾಡಿ, ಸ್ವಲ್ಪ ಎಷ್ಟೊತ್ತು ಮಾಡ್ತೀಯ? ಸ್ಮೈಲ್ ಮಾಡ್ತೀರ. ಹೌದು, ನಾನು ವಿಡಿಯೋ ಮಾಡಿದ ತಕ್ಷಣ ಯಾಕೆ ಏನು ಮಾತಾಡಲ್ಲ ನೀನು? ಇದರಲ್ಲೇ ಒಂಥರ ಅಲ್ಲ ಹೆಚ್ಚಿಗೆ ಫಿಶ್. ರೆಡ್ ಮೀಟ್. ಇಲ್ಲ ನಾನೇ ತಿಂದಾಕ್ತೀನಿ. ಸರಿ ತಿನ್ನ, ಆಯ್ತು ಹೋಗ್ಲಿ. ನಾನು ಹಾಕೊಂಡ್ಬಂದು ಇಕ್ಕಿರೋದನ್ನ ನೀನು ತಿಂತಾ ಇದ್ದೀಯ. ಹೋಗಿ ಹಾಕೊಂಡು ತಿನ್ನು ಅಂದರೆ ಆಗಲ್ಲ ನಿನ್ನ ಕೈಯಲ್ಲಿ. ಹಾಂ, ನನಗಂತ ಹಾಕೊಂಡು ಬಂದಿರೋದು ನೀನು ತಿಂತಾ ಇದ್ದೀಯ. ಕಷ್ಟ. ಎದ್ದು ಹೋಗಿ ಪ್ಲೇಟಲ್ಲಿ ಹಾಕೊಂಡು ಬಂದು ತಿನ್ನೋಕೆ ಕಷ್ಟ ನಿನ್ಕ. ಮೈ ಭಾರ ಇವಾಗ ಈ ವಯಸ್ಸಿಗೆ. ಏನು ಮಾಡಲ್ಲ. ನಮ್ಮನೇಲಿ ನಮ್ಮ ಮನೆಯವರು ಟೂನಾ ಫಿಶ್ ತೊಗೊಂಬಂದು ಇನ್ನು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ತಿದ್ರೆ. ಫಿಶ್ಶಿಗೆ ಯಾವತ್ತೂ ಅಷ್ಟೇ ನಾವು ಮ್ಯಾರಿನೇಷನ್ ಮಾಡಬೇಕಾದ್ರೆ ಮೊಸರು ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಮನೆಯವರಂತೂ ಫಿಶ್ ಈ ಥರ ಕಲಸಿ ಮಾಡಿಕೊಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು. ಅವ್ರಿಗಿಷ್ಟ ಈ ಥರ ಫಿಶ್ ಅದೆಲ್ಲ ಮಾಡೋದು. ನನಗಂತೂ ಈ ಥರ ಮ್ಯಾರಿನೇಷನ್ ಮಾಡೋದು ಅದೆಲ್ಲ ಇಷ್ಟ ಆಗೋಲ್ಲ. ಬೇಕಾದರೆ ತವ ಮೇಲೆ ಹಾಕಿ ಫ್ರೈ ಮಾಡಿಕೊಡ್ತೀನಿ. ಇನ್ನು ಈ ಥರ ಕೈಯಲ್ಲೆಲ್ಲ ಅದನ್ನು ಅಂಟಿಸ್ಕೊಂಡು ಅದನ್ನೆಲ್ಲ ಮಸಾಲೆ ಎಲ್ಲ ಕೈಗೆ ಅಂಟ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡೋದೆಲ್ಲ ತುಂಬ ಕಷ್ಟ ಅಂತ ನನಗಿಷ್ಟ ಆಗೋಲ್ಲ. ಪಾಪ ಅವರೇ ಎಲ್ಲ ಅದನ್ನಿಗೆ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಎತ್ತಿಡ್ತಾಯಿದ್ದಾರೆ. ಇನ್ನು ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿದಾದಮೇಲೆ ಅಟ್ಲೀಸ್ಟ್ ಒಂದು 2 ಅವರ್ ಆದರೂ ನಾವು ಅದನ್ನು ಫ್ರೀಝರಲ್ಲಿ ಹಾಕಬೇಕು. ಫ್ರೀಝರ್ ಇಲ್ಲ ಅಂದ್ರೂ ಫ್ರಿಜ್ಜಲ್ಲಿ ಡೀಪ್ ಫ್ರೀಜ್ಗೆ ಹಾಕಿದ್ರೂ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಮಸಾಲೆ ಕಲಸಿರೋದೆಲ್ಲ ನೀಟಾಗಿ ಹಿಡಿಸುತ್ತೆ. ಇನ್ನು ಅದಾದಮೇಲೆ ನಾವು ಒಂದು 2 ಅವರ್ಸ್ ಆದಮೇಲೆ ಅದನ್ನು ಎತ್ತಿ ಒಂದೇ ಸರಿ ತವ ಮೇಲೆ ಹಾಕಿದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಫಿಶ್ ಯಾವತ್ತೂ ಅಷ್ಟೇ ತವ ಮೇಲೆ ಹಾಕಿದ್ರೆ ಆಯಿಲ್ ಯೂಸ್ ಮಾಡಬಾರ್ದು, ಬಟರ್ ಯೂಸ್ ಮಾಡಬೇಕು. ಬಟರ್ ಯೂಸ್ ಮಾಡೋದ್ರಿಂದ ತುಂಬಾ ಅದರಲ್ಲಿ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಬಟರ್ ಯೂಸ್ ಮಾಡೋದ್ರಿಂದ. ಇನ್ನು ಈ ಫಿಶ್ಶು ಸುಮಾರು ಒಂದು ಎಷ್ಟು kg ಇದೆ ಅಂತ ನನಗೆ ಗೊತ್ತಿಲ್ಲ. ಇನ್ನು ಈ ತಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಈ ತಲೆ ಪೀಸಸ್ನೆಲ್ಲನೂ ಆಯಿಲಲ್ಲಿ ಬಿಡ್ತೀನಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಮಾಮೂಲಿ ಪೀಸಸ್ನೆಲ್ಲನೂ ನಾನು ಬಟರ್ ಹಾಕಿ ಅದನ್ನು ತವಾ ಫ್ರೈ ಥರ ಮಾಡ್ಕೊತೀನಿ. ಎರಡೂ ಚೆನ್ನಾಗಿರುತ್ತೆ. ಬಟ್ ಆಯಿಲಿ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತೇಳಿ ತವಾ ಮೇಲೆ ನಾನು ಹಾಕ್ಕೊತೀನಿ ಅಷ್ಟೇ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಕಬಾಬ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ. ನಾನು ಆಲ್ರೆಡಿ ಬಿರಿಯಾನಿ ಮತ್ತು ಕಬಾಬ್ಗೆ ತಗೊಂಡು ಬಂದು ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಹೋಗಿ ಫಿಶ್ ತೊಗೊಂಬಂದರು, ಫಿಶ್ ತಿನ್ನೋಣ ಅಂತೇಳಿ. ಇನ್ನು ಫಿಶ್ಶೂ ಚೆನ್ನಾಗಿರುತ್ತಲ್ಲ ಕಾಂಬಿನೇಷನ್ ಅಂತೇಳಿ ಅದನ್ನು ರೆಡಿ ಮಾಡಿಡ್ತಾಯಿದ್ದೀರಿ. ನಾನು ಯಾವಾಗಲೂ ಲಾಗ್ ಮಾಡೋ ಟೈಮಲ್ಲಿ ನಮ್ಮ ಗುಂಡ ಅಂತೂ ಫಸ್ಟ್ ಫೋನ್ ಇಟ್ಕೊಂಡಿರ್ತಾನೆ. ಕಾಫಿ ರೇಟ್ ಬೀಳ್ತೈತೆ ಆಫ್ ಮಾಡು ಅಂದರೂ ಕೂಡ ಅವನು ಆಫ್ ಮಾಡೋದೇ ಇಲ್ಲ. ಇನ್ನು ಅವನಂತೂ ಫ್ರಾನ್ಸ್ ತೊಗೊಂಡು ಬಂದು ಫ್ರೈ ಮಾಡ್ಕೊಂಡು ತಿಂತಾಯಿದ್ದಾನೆ. ಇನ್ನು ಕಬಾಬು ಸ್ವಲ್ಪ ಮ್ಯಾರಿನೇಷನ್ ಆಗಲಿ ಅಂತ ಹೇಳಿ ನಾನು 2 ಅವರ್ಸ್ನ ಒಳಗಡೆ ಇಟ್ಟಿದ್ದೆ. ಇನ್ನು ಫಿಶ್ಶು ಕೂಡ ನಮ್ಮ ಮನೆಯವರೆಲ್ಲ ಈ ಥರ ಕಲಸಿ ಜೋಡಿಸ್ತಾ ಇದ್ದಾರೆ. ಇನ್ನು ಅದನ್ನು ಸಹ ಮ್ಯಾರಿನೇಷನ್ಗೆ ಹಾಕಿದಾದಮೇಲೆ 1-2 ಅವರ್ಸ್ ಆದಮೇಲೆ ತಿಂತೀರಿ, ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿ ಅಂತೂ ಸೂಪರಾಗೈತೆ ಇವತ್ತು.
ಬಿಸಿ ಇದ್ದವಾಗೆ ತಿನ್ನಿರಿ, ಬಿರಿಯಾನಿ ಚೆನ್ನಾಗೈತೆ. ನೋಡ ಈ ಪೀಸ್ಗಳೆಲ್ಲ ನಾನು ಸೆಲೆಕ್ಟ್ ಮಾಡಿ ಹಾಕ್ಕೊಂಡಿದ್ದೆ. ಏನಾ ಲೇ ಹೊಟ್ಟೆ ಉಡಿಸ್ಬೇಡ. ನಾನೇನು ಹೇಳ್ದು ಮತ್ತೆ ಕೇಳ್ದಿರಿ ಏನಿಲ್ಲಪ್ಪ. ಓಕೆ ಮ್ಯಾರಿನೇಟ್ ಕರೋ ಭಯ್ಯ. ಈ ಕಡೆ ನೋಡ್ಬಿಟ್ಟು ಬೈಕೋ. ಇನ್ನು ಇದು ಆಲ್ಮೋಸ್ಟ್ ಎಲ್ಲ ಮುಗೀತು. ಮಸಾಲೆ ಎಲ್ಲ ಪೀಸಸ್ಗೆಲ್ಲ ಹಾಕಿಬಿಟ್ಟಿದ್ದಾರೆ. ಇವರು ಈ ಥರ ಫಿಶ್ ಕಲಿಸೋದಿರಲಿ, ನನಗೆ ಈ ಪಾತ್ರೆ ತೊಳೆಯೋದೇ ತುಂಬ ಕಷ್ಟ. ಇನ್ನು ಅದು ಮ್ಯಾರಿನೇಷನ್ ಮಾಡಿರೋದು, ಅದನ್ನ ಕ್ಲೀನ್ ಮಾಡಿರೋದು, ಅದಕ್ಕೆ ಹಚ್ಚಿರೋದು ಎಲ್ಲ ಒಂದು 10 ಪ್ಲೇಟ್ ಮಾಡಿ ಇಟ್ಟಿರ್ತಾರೆ. ಇವನು ಇಷ್ಟು ದೊಡ್ಡ ಕತ್ತೆ, ಅವ್ರ ಅಮ್ಮನ ಅಲ್ಲಿಂಕ ಅಮ್ಮೋ ಅಂತ ಕರೀತಾವನೆ. ಏನಾಗೊಂಡ ಅಮ್ಮೋ, ಇನ್ಮೇಲೆ ನಾನು ಹಂಗೆ ಕರಿತೀನ. ನಾನು ವಿಡಿಯೋ ಮಾಡಿದಾಗೆಲ್ಲ ಅಮ್ಮೋ ಅಂತಾನೆ ಕರಿತಿದ್ದೀನಿ. ಏನ್ಗೊಂಡ ಇನ್ನೊಂದ್ಸತಿ ಹೇಳ್ಬೇಡ, ಚೆನ್ನಾಗೈತೆ ಏನು ಹೇಳ್ದೆ. ಅಲ್ಲ ಇನ್ಮೇಲೆ ನಾನು ಹಂಗೆ ಕರಿತೀನಿ, ಅಮ್ಮೋ ಅಮ್ಮೋ ಅಂತ. ಹೇಳು, ಡೈಲಾಗ್ ಹೇಳು. ನೀನು ಹೇಳೋ ಬಟ್ ನಾನು ಡಿಲೀಟ್ ಮಾಡಿಬಿಟ್ಟು ಹೇಳಗೊಂಡ ಹೇಳ್ಬಿಡು ಒಂದ್ಸತಿ. ಈ ಪ್ರೀತಿ ವಿಶ್ವಾಸ ಎಲ್ಲ ಹಿಂಗೆ ಇರಲಿ ಅಂತ. ಬರೀ ಡೋಗ್ಲು, ಬರೀ ಡೋಗ್ಲು. ಏನು ಮಾಡೋದಾಗ ಚಿಕ್ಕ ಮಗು, ಯಾವ ಹೆಂಗಲ್ಲ ಚಿಕ್ಕ ಮಗು ನೀನು. ಎಲ್ಲ ಹೆಂಗಲ್ಲಗೂ ಚಿಕ್ಕ ಅದಕ್ಕೆ ಬರಲ್ಲ ಅಲ್ಲಿ. ಇವಾಗ ಹೇಳ್ದಲ್ಲ ನಾನೇ ಕಳ್ಸಿಕ್ಕೋದು ಅಂತ. ಕಳ್ಸಿಕ್ಕೋದು ನಾನೇ, ಅರೆ ನಮ್ಮನ್ನ ಅಲ್ಲಿ ಕಿತ್ತಳೆ ಕಳ್ಸ್ಬಿಡ್ತಾರೆ. ಅದೇ ಏನೇನು ಹಾಕಿರ್ತಾರೆ ಅದಕ್ಕೆ, ಏನೇನು ಹಾಕಿರ್ತಾರೆ. ರಾಯನ್ಗಂತೂ ಸ್ವಲ್ಪ ಅನ್ನ ತಿನ್ನೋಷ್ಟರಲ್ಲೇ ನಿದ್ದೆ ಬಂದುಬಿಡ್ತಾ ಇದೆ ಪಾಪ. ಉಗ್ಲಾಡ್ತಾ ಇದ್ದಾನೆ ತಿನ್ಕೊಂಡು. ಇನ್ನು ಹಾಗೆ ನಿದ್ದೆ ಮಾಡಲಿ ಅಂತೇಳಿ ನಾನು ಊಟ ಸರಿಯಾಗಿ ಮಾಡ್ಸೋಕ್ಕೆ ಹೋಗಿಲ್ಲ ಪಾಪ. ಅವನಿಗೆ ಬಿರಿಯಾನಿ ಅಂದರೆ ಇಷ್ಟ, ಬಟ್ ಒಂದೊಂದು ಟೈಮ್ ಚೆನ್ನಾಗಿ ತಿಂತಾನೆ, ಒಂದೊಂದು ಟೈಮ್ ಅವನಿಗೆ ಏನಾದರೂ ಒಂದು ಅದಕ್ಕೆ ನೆಪ ಹೇಳ್ತಾನೆ, ತಿನ್ನೋಕ್ಕೆ ಹೋಗಲ್ಲ. ಏನೇ ಆಗಲಿ ಫ್ರೂಟ್ಸು ಮತ್ತು ಇನ್ನೇನಾದರೂ ಬೇರೆ ತಿಂಡಿ ಅದನ್ನು ತಿಂತಾನೆ, ಊಟ ಮಾತ್ರ ಸರಿಯಾಗಿ ತಿನ್ನೋದೇ ಇಲ್ಲ ಅವನು. ನಿದ್ದೆ ಬಂದರೆ ಸಾಕು ಪಟ್ ಅಂತ ಅವನಿಗೆ ತಲೆಮುಟ್ಟಿ ಹಾಕ್ಕೊಡ್ಬೇಕು, ಇಲ್ಲಾಂದರೆ ಫುಲ್ಲು ಜಗಳ ಮಾಡಿ ಎತ್ತಿ ಬಿಸಾಕಿ ಅಳೋ ಸ್ಟಾರ್ಟ್ ಮಾಡಿಬಿಡ್ತಾನೆ. ಮಗಕ್ಕ ಸ್ನಾನ ಮಾಡಿದ್ದಾಯ್ತಲ್ಲ, ಎದಲ್ಲಿ ನೀಟಾಗಿ ಒರ್ಸೋಣ. ಅದ್ರ ಮೇಲೆ ಮೆಲ್ಕೊಂಬೇಡ, ಎದ್ದೇಳು ಬಿಡ್ ಮೇಲೆ ನೋಡಿ, ಎದ್ದೇಳ್ಬೇಕು ಬೇಗ. ಇನ್ನು ಫಿಶ್ ಕೂಡ ಮ್ಯಾರಿನೇಷನ್ ಆಗಿದೆ. ಇನ್ನು ಅದನ್ನು ಈ ಥರ ತವ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬಟರ್ ಹಾಕ್ಕೊಬೇಕು. ಬಟರ್ ಜಾಸ್ತಿ ಹಾಕಿಲ್ಲ ಅಂದರೆ ಮತ್ತೆ ಅದು ಚೆನ್ನಾಗಿರಲ್ಲ ಅಷ್ಟೊಂದು. ಸ್ವಲ್ಪ ಬಟರ್ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನು ಆಲ್ರೆಡಿ ತವ ಮೇಲೆ ಹಾಕಿದ್ದೀನಿ ಬಟರು. ಅದು ಸ್ವಲ್ಪ ಕಾದಿದಾದ್ಮೇಲಕ್ಕೆ ಮತ್ತೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ ಫಿಶ್ನ ಯಾವತ್ತು ತವಾ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ನಾವು ಫ್ರೈ ಮಾಡ್ಕೊಬೇಕು. ಜಾಸ್ತಿ ನಾವು ಇದನ್ನು ಇಟ್ಕೊಂಡ್ರೆ ಮತ್ತೆ ಅದು ಚೆನ್ನಾಗಿ ಬರಲ್ಲ. ಇನ್ನು ಈ ಫಿಶ್ ಅಂತೂ ತುಂಬಾ ಸ್ಮೂತಾಗಿರುತ್ತೆ, ಮತ್ತು ನಾವು ತವಾದ ಮೇಲೆ ತಿರುವಾಕಕ್ಕೆ ಹೋದವಾಗೆಲ್ಲ ಅದು ಫುಲ್ಲು ಒಂಥರ ಚೆನ್ನಾಗಿ ಬರಲ್ಲ, ಎಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ತವಾ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ಬಟರ್ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫಿಶ್ ಕೂಡ ಇವಾಗ ಫ್ರೈ ಆಯಿತು ಚೆನ್ನಾಗಿ. 2 ಪೀಸ್ ಮಾತ್ರ ಹಾಕಿದ್ದೀನಿ, ತುಂಬ ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ಇನ್ನು ಫಿಶ್ಶು ನಮ್ಮ ಮನೆಯವ್ರಿಗೆ ಅಂತ ರೆಡಿ ಮಾಡಿ ತಗೊಂಡು ಹೋಗ್ತಾಯಿದ್ದೀನಿ. ಇನ್ನು ನಾನು ಮಾಡಿದ್ದಂತೂ ಅವ್ರು ಯಾವತ್ತೂ ಚೆನ್ನಾಗಿದೆ ಅಂತ ಹೇಳಲ್ಲ, ಅವ್ರು ಮಾಡಿದ್ದಾದರೆ ನಾವು ಮತ್ತೆ ಚೆನ್ನಾಗಿದೆ ಅಂತ ಹೇಳಬೇಕು. ಬಟ್ ನಾನು ಚೆನ್ನಾಗಿದ್ದರೆ ಚೆನ್ನಾಗೈತೆ ಅಂತ ಹೇಳ್ತೀನಿ, ಇಲ್ಲ ಅಂದ್ರೂ ಚೆನ್ನಾಗೈತೆ ಅಂತಲೇ ಹೇಳ್ಬೇಕು, ವಿಧಿ ಇಲ್ಲ. ಇನ್ನು ನಮ್ಮ ಮನೆಯವರಂತೂ ಚೆನ್ನಾಗಿ ಮಾಡಿಲ್ಲ ಅಂದರೆ ಸರಿಯಾಗಿ ಹೇಳ್ತಾರೆ, ಅದಕ್ಕೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಇರುತ್ತೆ, ಚೆನ್ನಾಗಿ ಮಾಡಿದರೆ ಏನು ಹೇಳೋದೇ ಇಲ್ಲ, ತಿಂತಾ ಇರ್ತಾರೆ. ಅದರಲ್ಲಿ ನಾವೇ ಅರ್ಥ ಮಾಡ್ಕೊಬೇಕಷ್ಟೆ. ಇನ್ನು ನನ್ನ ಮಗನಿಗೂ ಫಿಶ್ ಅಂದರೆ ತುಂಬಾ ಇಷ್ಟ, ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಫಿಶ್ನ ಯಾವಾಗ್ಲೂ. ಈ ಫಿಶ್ನ ರಾಯನ್ಗೋಸ್ಕರನೇ ನಮ್ಮ ಮನೆಯವ್ರು ತಂದಿರೋದು. ಇದರಲ್ಲಿ ಮುಳ್ಳು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿ ತಗೊಂಬಂದಿರೋದು. ಕಡಿಮೆ ಇರುತ್ತೆ, ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ.
ಇನ್ನು ಅದ್ರ ಜೊತೆಗೆ ಅಂಜಲ್ ಫಿಶ್ಶು ಮತ್ತು ವೈಟ್ ಪಾಂಪ್ಲೆಟ್ ಕೂಡ ಚೆನ್ನಾಗಿರುತ್ತೆ. ಇವತ್ತು ಅದು ಸಿಗ್ದಂಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಇದು ತಗೊಂಡು ಬಂದಿದ್ದಾರೆ. ಇನ್ನು ಇದು ಕೂಡ ಚೆನ್ನಾಗಿರುತ್ತೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇರುತ್ತೆ. ಚಿಕನ್ಗಿಂತ ಫಿಶ್ ಜಾಸ್ತಿ ತಿಂದರೆ ಹೆಲ್ತಿಗೆ ಒಳ್ಳೆಯದು ಅಂತ. ಚೆನ್ನಾಯ್ತಾ? ಗ್ರೀನ್ ಆಗಬೇಕಾಗಿತ್ತು ಅಲ್ಲ. ಮುಳ್ಳೈತೆ ನೋಡ್ಕೊಂಡು ತಿನ್ರಿ. ಇನ್ನು ನಮ್ಮ ಮನೆಯವರು ಮತ್ತು ರಾಯನ್ನು ಊಟ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಇವಾಗ ನನ್ನ ಸರ್ದಿ. ಇನ್ನು ನಾನು ಬಿರಿಯಾನಿ ಮತ್ತು ಕಬಾಬ್ ಜೊತೆ ಫಿಶ್ಶು, ಆಮೇಲೆ ಸ್ವಲ್ಪ ಪ್ರಾನ್ಸ್ ಇತ್ತು, ಅದನ್ನೆಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ. ನನಗಂತೂ ತುಂಬಾ ಇಷ್ಟ ಫಿಶ್ ಜೊತೆ ಕಬಾಬು ಮತ್ತು ಬಿರಿಯಾನಿ ಕಾಂಬಿನೇಷನ್ನು. ಇನ್ನು ನಮ್ಮ ಮನೆಯವ್ರದ್ದಂತೂ ಊಟ ಎಲ್ಲ ಮುಗೀತು. ಅವರು ಟಿ ವಿ ನೋಡಿಕೊಂಡು ಆರಾಮಾಗಿ ಆಡ್ತಾಯಿದ್ದಾರೆ ನನ್ನ ಮಗನ ಜೊತೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತೇಳಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.